ರಾಜ್ಯದಲ್ಲಿ ಜಾತಿ ಗಣತಿಯ ದಂಗಲ್ ಜೋರಾಗಿದೆ. ಸೋಮವಾರದಿಂದ ಸಮೀಕ್ಷೆಯನ್ನು ನಡೆಸೋದಕ್ಕೆ ಸಿದ್ಧತೆ ಕೂಡ ಆಗ್ತಾ ಇದೆ. ಇದರ ನಡುವೆ ಪಕ್ಷಾತೀತವಾಗಿ ಒಕ್ಕಲಿಗ ಸಮುದಾಯದ ನಾಯಕರುಗಳು ಶ್ರೀಗಳ ನೇತೃತ್ವದಲ್ಲಿ ಸಭೆಯನ್ನು ನಡೆಸ್ತಾ ಇದ್ದಾರೆ. ರಾಜ್ಯದಲ್ಲಿ ಜಾತಿ ಗಣತಿಯ ಜ್ವಾಲೆ, ಗೊಂದಲ. ಒಕ್ಕಲಿಗ ಸಮುದಾಯದ ನಾಯಕರ ಹೈ ವೋಲ್ಟೇಜ್ ಮೀಟಿಂಗ್. ಆದಿಚುಂಚನಗಿರಿ ಮಠದ ನಿರ್ಮಲಾನಂದ ಶ್ರೀಗಳ ನೇತೃತ್ವದಲ್ಲಿ ನಡೀತಾ ಇರುವಂತಹ ಸಭೆ ಇದು. ಪಕ್ಷಾತೀತವಾಗಿ ಒಕ್ಕಲಿಗ ರಾಜಕೀಯ ನಾಯಕರುಗಳು ಈ ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಆದಿಚುಂಚನಗಿರಿ ಮಠದತ್ತ ಒಕ್ಕಲಿಗ ನಾಯಕರ ದಂಡು ಬರ್ತಾ ಇದೆ. ಬಿಜೆಪಿ, ಜೆಡಿಎಸ್, ಕಾಂಗ್ರೆಸ್ನ ಒಕ್ಕಲಿಗ ನಾಯಕರೆಲ್ಲ ಒಂದೇ ವೇದಿಕೆಯಲ್ಲಿ ಸಮಾಗಮಗೊಳ್ತಾ ಇದ್ದಾರೆ. ಕಾರಣ ಜಾತಿ ಗಣತಿಯ ವಿಚಾರದಲ್ಲಿ ಚರ್ಚೆ. ಈ ಹಿಂದೆ ಸಿದ್ದರಾಮಯ್ಯ ಸರ್ಕಾರದಲ್ಲಿಯೇ ಜಾತಿ ಗಣತಿಯಾಗಿದ್ದನ್ನು ಪ್ರಬಲವಾಗಿ ಒಕ್ಕಲಿಗ ಸಮುದಾಯ ವಿರೋಧಿಸಿತ್ತು. ಈಗ ಮತ್ತೊಮ್ಮೆ ಜಾತಿ ಗಣತಿ, ಆ ವಿಚಾರಕ್ಕೆ ಶ್ರೀಗಳ ನೇತೃತ್ವದಲ್ಲಿ ಈಗ ಸಭೆಯನ್ನು ನಡೆಸಲಾಗ್ತಾ ಇದೆ. DCM DK ಶಿವಕುಮಾರ್ ಅವರು ಆ ಕಡೆ ಇದ್ದಾರೆ, ಮಧ್ಯೆ ನಿರ್ಮಲಾನಂದ ಶ್ರೀಗಳಿದ್ದಾರೆ, ಈ ಕಡೆ HD ಕುಮಾರಸ್ವಾಮಿ ಅವರು ಇರೋದನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಒಂದೇ ವೇದಿಕೆಯಲ್ಲಿ ಇವತ್ತು HD ಕುಮಾರಸ್ವಾಮಿ ಅವರು ಮತ್ತು DK ಶಿವಕುಮಾರ್ ಅವರು ಮುಖಾಮುಖಿಯಾಗಿರುವಂಥದ್ದು. ಹಿಂದೆ ಅಶ್ವಥ್ ನಾರಾಯಣ್ ಇದ್ದಾರೆ, ಕದಲೂರು ಉದಯ್ ಇದ್ದಾರೆ, ಈ ಕಡೆ ಸುಧಾಕರ್ ಅವರು ಇರೋದನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಒಕ್ಕಲಿಗ ಸಮುದಾಯದ ಒಕ್ಕೊರಲ ನಿರ್ಧಾರವೇನು ಅನ್ನೋದಕ್ಕೆ, ಆ ಪ್ರಶ್ನೆಗೆ ಉತ್ತರವನ್ನು ಕಂಡುಕೊಳ್ಳುವುದಕ್ಕೆ ಇವತ್ತು ಸಭೆಯನ್ನು ಕರೆದಿರುವಂಥದ್ದು. ಮಾಜಿ CM ಸದಾನಂದ ಗೌಡರು ಕೂಡ ಜಾಯ್ನ್ ಆಗಿರೋದನ್ನು ನೀವು ಗಮನಿಸ್ತಾ ಇದ್ದೀರಿ. ಎಲ್ಲ ಪಕ್ಷದ ನಾಯಕರುಗಳು ಕೂಡ ಈ ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಒಕ್ಕಲಿಗ ಸಮುದಾಯದವರು ಏನು ಮಾಡಬೇಕು, ಯಾವ ನಿರ್ಣಯವನ್ನು ತೆಗೆದುಕೊಳ್ಬೇಕು, ಸರ್ಕಾರದ ನಿರ್ಧಾರವನ್ನು ಹೇಗೆ ನೋಡಬೇಕು, ಎಲ್ಲದರ ಬಗ್ಗೆಯೂ ಕೂಡ ಶ್ರೀಗಳ ನೇತೃತ್ವದಲ್ಲಿಯೇ ಇವತ್ತು ಚರ್ಚೆ ಆಗುತ್ತೆ. TB ಜಯಚಂದ್ರ ಅವರು ಕೂಡ ಜಾಯ್ನ್ ಆಗಿರೋದನ್ನು ನೀವು ನೋಡ್ತಾ ಇದ್ದೀರಿ. BJP, JDS, ಕಾಂಗ್ರೆಸ್ನ ಒಕ್ಕಲಿಗ ನಾಯಕರುಗಳೆಲ್ಲರೂ ಕೂಡ ಇವತ್ತು ಒಂದೇ ವೇದಿಕೆಯಲ್ಲಿ ಸೇರಿದ್ದಾರೆ. ಕಾರಣ ಜಾತಿ ಗಣತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶ್ರೀಗಳ ನೇತೃತ್ವದಲ್ಲಿ ಇವತ್ತು ಮಹತ್ವದ ಚರ್ಚೆ ಆಗುತ್ತೆ. ಒಕ್ಕೊರಲ ನಿರ್ಧಾರಕ್ಕೆ ಬರಲಾಗಿರುತ್ತೆ. ಹಾಗಾದರೆ ರಾಜ್ಯ ಸರ್ಕಾರದ ನಿರ್ಧಾರವನ್ನು ಒಕ್ಕಲಿಗ ಸಮುದಾಯ ಸ್ವಾಗತಿಸುತ್ತಾ ಅಥವಾ ವಿರೋಧಿಸುತ್ತಾ ಅನ್ನುವಂತಹ ಪ್ರಶ್ನೆಗೆ ಬಹುತೇಕ ಕೆಲವೇ ಕ್ಷಣಗಳಲ್ಲಿ ಸಭೆಯ ನಂತರ ಉತ್ತರ ಕೂಡ ಸಿಗಲಿಕ್ಕಿರುವಂತಹ ಸಾಧ್ಯತೆ ಇದೆ. ಈಗಾಗಲೇ ಲಿಂಗಾಯತ ಸಮುದಾಯ ನಿನ್ನೆ ಹುಬ್ಬಳ್ಳಿಯಲ್ಲಿ ಏಕತಾ ಸಮಾವೇಶವನ್ನು ನಡೆಸಿತ್ತು. ಅಲ್ಲಿಯೂ ಇದೇ ರೀತಿಯ ಪಕ್ಷಾತೀತವಾಗಿ ಎಲ್ಲರೂ ಕೂಡ ಸೇರುವಂತಹ ಕೆಲಸ ಆಗಿತ್ತು. ಈಗ ಒಕ್ಕಲಿಗ ಸಮುದಾಯದ ನಾಯಕರಿಂದ ಸಭೆ ಆಗ್ತಾ ಇದೆ. ಶ್ರೀಗಳ ನೇತೃತ್ವದಲ್ಲಿ, ಸಾರಥ್ಯದಲ್ಲೇ ಆಗ್ತಾ ಇರುವಂತಹ ಸಭೆ ಇದು. ಕೃಷಿ ಸಚಿವ ಚಲುವರಾಯಸ್ವಾಮಿ ಅವರು ಕೂಡ ಸಭೆಯಲ್ಲಿರೋದನ್ನು ನೀವು ಗಮನಿಸ್ತಾ ಇದ್ದೀರಿ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಭೆ ಆರಂಭ ಆಗುತ್ತೆ. ಸಭೆಯ ನಂತರ ಯಾವ ರೀತಿಯ ನಿರ್ಧಾರಕ್ಕೆ, ಯಾವ ರೀತಿಯ ನಿಲುವಿಗೆ ಒಕ್ಕಲಿಗ ಸಮುದಾಯ ಬರುತ್ತೆ ಅನ್ನೋದನ್ನು ಕಾದು ನೋಡಬೇಕಿದೆ. ಈ ಹಿಂದೆ ಕಾಂತರಾಜು ಅವರ ಆಯೋಗ ನಡೆಸಿದಂತಹ ಜಾತಿ ಗಣತಿಯ ಸಮೀಕ್ಷೆಗೆ ಪ್ರಬಲವಾಗಿ ವಿರೋಧವನ್ನು ವ್ಯಕ್ತಪಡಿಸುವಂತಹ ಕೆಲಸ ಒಕ್ಕಲಿಗ ಸಮುದಾಯದಿಂದ ಆಗಿತ್ತು. ಈಗಾಗಲೇ ಶ್ರೀಗಳನ್ನು ಅರಗ ಜ್ಞಾನೇಂದ್ರ ಅವರು ಬರಮಾಡಿಕೊಂಡಂತಹ ದೃಶ್ಯವನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಆ ಕಡೆ DK, ಈ ಕಡೆ HDK, ಮಧ್ಯೆ ನಿರ್ಮಲಾನಂದ ಶ್ರೀಗಳು ಕೂಡ್ತಿರುವಂಥದ್ದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಭೆ ಆರಂಭ ಆಗುತ್ತೆ. ಅಶೋಕ್ ಅವರು ಕೂಡ ವೇದಿಕೆಯಲ್ಲಿರೋದನ್ನು ನೀವು ನೋಡ್ತಾ ಇದ್ದೀರಿ. ಈ ಸಭೆಯಲ್ಲಿ ಈ ಜಾತಿ ಗಣತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆಗಳು ನಡೆಯುತ್ತೆ. ನಂತರ ಯಾವ ನಿರ್ಧಾರಕ್ಕೆ, ಯಾವ ನಿರ್ಣಯಕ್ಕೆ ಬರ್ತಾರೆ ಅನ್ನೋದನ್ನು ಕಾದು ನೋಡಬೇಕಿದೆ. ಈಗಾಗಲೇ ಲಿಂಗಾಯತ ಸಮುದಾಯ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೊಂದಲದಲ್ಲಿರುವಂಥದ್ದು. ಬಟ್ ಒಕ್ಕಲಿಗ ಸಮುದಾಯದ ನಿರ್ಧಾರ, ನಿಲುವು ಏನಾಗಿರುತ್ತೆ ಅನ್ನೋದನ್ನು ಕೂಡ ಕಾದು ನೋಡಬೇಕಿದೆ. ಬಟ್ ಏನೇ ಬಂದರೂ ಕೂಡ ಒಗ್ಗಟ್ಟಾಗಿಯೇ ಫೇಸ್ ಮಾಡುವಂತಹ ಒಂದು ಮೆಸೇಜನ್ನು ಕೂಡ ಈ ಸಭೆಯ ಮೂಲಕ ಒಕ್ಕಲಿಗರ ನಾಯಕರು ಕೊಟ್ಟಂತೆ ಕಾಣಿಸ್ತಾ ಇದೆ. ಹಾಗಾಗಿಯೇ ಒಕ್ಕಲಿಗ ಸಮುದಾಯದ ಈ ಸಭೆ ಕುತೂಹಲವನ್ನಂತೂ ಕೆರಳಿಸ್ತಾ ಇರುವಂಥದ್ದು. ಸೆಪ್ಟೆಂಬರ್ 22ರಿಂದ ಅಕ್ಟೋಬರ್ 7ರವರೆಗೂ ಕೂಡ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆಯನ್ನು ನಡೆಸೋದಾಗಿ ನಿನ್ನೆ ಮುಖ್ಯಮಂತ್ರಿಗಳು ಖಚಿತಪಡಿಸಿದ್ದಾರೆ. ಈ ಖಚಿತತೆ ಹೊರಬೀಳ್ತಾ ಇದ್ದ ಹಾಗೆಯೇ ಒಕ್ಕಲಿಗ ಸಮುದಾಯದಿಂದ ಇವತ್ತು ಸಭೆಯನ್ನು ಕರೆದಿರುವಂಥದ್ದು. ಅದು ಕೂಡ ನಿರ್ಮಲಾನಂದ ಶ್ರೀಗಳ ನೇತೃತ್ವದಲ್ಲಿ ನಡೀತಾ ಇರುವಂತಹ ಸಭೆ ಇದಾಗಿದೆ. ಒಕ್ಕಲಿಗರ ಬಲ ಪ್ರದರ್ಶನ ಈ ಸಭೆಯ ಮೂಲಕ ಆಗ್ತಾ ಇರುವಂಥದ್ದು, ಶಕ್ತಿ ಪ್ರದರ್ಶನ ಈ ಸಭೆಯ ಮೂಲಕ ಆಗ್ತಾ ಇರುವಂಥದ್ದು. ಈ ಹಿಂದೆ ಕಾಂತರಾಜು ಆಯೋಗದ ಜಾತಿ ಗಣತಿಯ ಸಮೀಕ್ಷೆಯನ್ನು ಸಾರಾಸಗಟಾಗಿ ಖಂಡಿಸುವಂತಹ ಕೆಲಸವನ್ನು ಪಕ್ಷಾತೀತವಾಗಿ ಒಕ್ಕಲಿಗ ನಾಯಕರುಗಳು ಮಾಡಿದರು. ಈಗ ಮತ್ತೊಮ್ಮೆ ಅದೇ ರೀತಿಯ ಒಗ್ಗಟ್ಟು ಪ್ರದರ್ಶನವನ್ನು, ಈಗ ಮತ್ತೊಮ್ಮೆ ಅದೇ ರೀತಿಯ ಶಕ್ತಿ ಪ್ರದರ್ಶನವನ್ನು ಇವತ್ತಿನ ಸಭೆಯ ಮೂಲಕ ಒಕ್ಕಲಿಗ ನಾಯಕರುಗಳು ಪ್ರದರ್ಶನ ಮಾಡ್ತಾ ಇದ್ದಾರೆ. ಬಟ್ DCM DK ಶಿವಕುಮಾರ್ ಅವರು ಒಂದು ರೀತಿ ಅಡಕತ್ರಿಯಲ್ಲಿ ಸಿಲುಕಿಕೊಂಡಂತಹ ಪರಿಸ್ಥಿತಿಯಲ್ಲಿದ್ದಂತೆ ಕಾಣಿಸ್ತಾ ಇದೆ. ಒಂದು ವೇಳೆ ಸರ್ಕಾರದ ನಡೆಗೆ ವಿರುದ್ಧವಾಗಿ ಏನಾದರೂ ತೀರ್ಮಾನವನ್ನು ಇವತ್ತು ಒಕ್ಕಲಿಗ ಸಮುದಾಯ ತೆಗೆದುಕೊಂಡ್ರೆ
ಅದನ್ನು DCM DK ಶಿವಕುಮಾರ್ ಅವರು ಹೇಗೆ ನಿಭಾಯಿಸ್ತಾರೆ ಅನ್ನುವಂತಹ ಪ್ರಶ್ನೆ ಮತ್ತು ಕುತೂಹಲ ಸಹಜವಾಗಿಯೇ ಮುನ್ನೆಲೆಗೆ ಬರುತ್ತೆ. ಹಾಗಾಗಿ ಸಾಕಷ್ಟು ಕುತೂಹಲವನ್ನಂತೂ ಈ ಸಭೆ ಈಗ ಕೆರಳಿಸಿರುವಂಥದ್ದು. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ಸುಖೇಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಸುಖೇಶ್, ಒಕ್ಕಲಿಗ ಸಮುದಾಯದಿಂದ ಪಕ್ಷಾತೀತವಾಗಿ ನಡೆಸ್ತಾ ಇರುವಂತಹ ಸಭೆ ಇದು. ಈ ಸಭೆಯಲ್ಲಿ ಯಾರ್ಯಾರು ಭಾಗಿಯಾಗಿದ್ದಾರೆ, ಯಾವ ನಿರ್ಣಯಕ್ಕೆ ಬರುವಂತಹ ಸಾಧ್ಯತೆ ಇದೆ ಸುಖೇಶ್? ಪ್ರೇಮ್, ಪ್ರಮುಖವಾಗಿ ಒಕ್ಕಲಿಗ ಮಹಾಸಂಸ್ಥಾನ ಮಠದ ಆವರಣ ಅಂದ್ರೆ ಬೆಂಗಳೂರಿನ ವಿಜಯನಗರದಲ್ಲಿರುವಂತಹ ಆದಿಚುಂಚನಗಿರಿ ಮಠದ ಆವರಣದಲ್ಲಿರುವಂತಹ ಚೌಲ್ಟ್ರಿಯಲ್ಲಿ ಸಭೆ ನಡೀತಾ ಇರುವಂಥದ್ದು. ಒಕ್ಕಲಿಗ ಮಹಾಸಂಸ್ಥಾನ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ನಿರ್ಮಲಾನಂದ ಶ್ರೀಗಳ ನೇತೃತ್ವದಲ್ಲಿ ಉಳಿದ ಮಠಾಧೀಶರುಗಳು ಕೂಡ ಸಾಕಷ್ಟು ಜನ ಭಾಗವಹಿಸಿದ್ದಾರೆ. ಜೊತೆಗೆ ಎಲ್ಲಾ ಪಕ್ಷದ ಪ್ರಮುಖ ರಾಜಕೀಯ ನಾಯಕರು, ಉಪಮುಖ್ಯಮಂತ್ರಿ DK ಶಿವಕುಮಾರ್ರಿಂದ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರಿಂದ ಹಿಡಿದು ವಿರೋಧ ಪಕ್ಷದ ನಾಯಕ ಅಶೋಕ್ ಹೊರಗೆ ಹೀಗೆ ಎಲ್ಲರೂ ಕೂಡ ಅದರಲ್ಲಿ ಭಾಗವಹಿಸಿದ್ದಾರೆ. ಭಾಗವಹಿಸಿರುವಂತಹ ಈ ಸಭೆಯಲ್ಲಿ ಇವತ್ತು ಒಕ್ಕಲಿಗ ಸಮುದಾಯದ ನಿರ್ಧಾರ ಏನು, ಜಾತಿ ಗಣತಿಯ ವಿಚಾರದಲ್ಲಿ ಕಳೆದ ಬಾರಿ ಜಾತಿ ಗಣತಿಯಲ್ಲಿ ಆದಂಥ ಲೋಪದೋಷಗಳೇನು, ಜಾತಿ ಮತ್ತು ಉಪಜಾತಿಗಳು ಒಕ್ಕಲಿಗ ಸಮುದಾಯದ ಉಪಜಾತಿಗಳನ್ನ ಗುರುತಿಸುವಲ್ಲಿ ಅಥವಾ ಒಕ್ಕಲಿಗರ ಜೊತೆ ಸೇರಿಸುವಲ್ಲಿ ಎಲ್ಲಿ ಕಾಂತರಾಜ್ ಕಮಿಟಿ ವರದಿ ಎಡವಿತ್ತು ಅನ್ನುವಂಥ ವಿಚಾರದ ಚರ್ಚೆ. ಈ ಸರಿ ಆ ರೀತಿ ಆಗದ ಹಾಗೆ ರೀತಿಯಲ್ಲಿ ಯಾವ ರೀತಿ ನೋಡ್ಕೊಳ್ಬೇಕು, ಅಥವಾ ಜಾತಿ ಗಣತಿಗೆ ಯಾವ್ಯಾವ ಜಾತಿಗಳನ್ನ ಹೇಗೆ ಗುರುತಿಸಬೇಕು, ಉಪಜಾತಿಗಳನ್ನ ಹೇಗೆ ಗುರುತಿಸಬೇಕು, ಮತ್ತು ಒಕ್ಕಲಿಗ ಹೌದು ಅಲ್ಲ ಅನ್ನುವಂಥ ಗೊಂದಲದಲ್ಲಿರುವ ಸಮುದಾಯಗಳಿದ್ರೆ ಅದಕ್ಕೆ ಏನ್ ಮಾಡಬೇಕು, ಅಥವಾ ಅವರು ಹೇಗೆ ಗುರುತಿಸುವಂತ ಐಡೆಂಟಿಟಿ ಇರಬೇಕು ಅನ್ನೋದ್ರ ಬಗ್ಗೆ ಸರ್ಕಾರ ಒಂದು ಸ್ಪಷ್ಟ ಸೂಚನೆಯನ್ನು ಕೊಡಬೇಕು ಅನ್ನೋ ವಿಚಾರದಲ್ಲಿ ಅದಕ್ಕೆ ಸಮುದಾಯದ ನಿರ್ಧಾರ ಇದು ಅನ್ನುವಂತ ಒಂದು ನಿರ್ಣಯ ಮತ್ತು ಠರಾವನ್ನ ಪಾಸ್ ಮಾಡುವಂತ ನಿಟ್ಟಿನಲ್ಲಿ ಈ ಒಂದು ಸಭೆಯನ್ನು ಮಹತ್ವ ಪಡೆದುಕೊಂಡಿದೆ ಮತ್ತು ಸಭೆಯನ್ನು ನಡೆಸಲಾಗ್ತಾ ಇದೆ. ಸಭೆಯ ನಂತರ ನಿರ್ಣಯಗಳು ಏನು ಅನ್ನೋದು ಅಧಿಕೃತವಾಗಿ ಗೊತ್ತಾಗುತ್ತೆ. ಆದರೆ ಬಹುತೇಕ ಒಕ್ಕಲಿಗ ಸಮುದಾಯದ ಕೌಂಟಿಂಗ್ ಕಳೆದ ಬಾರಿ ಮಾಡಿದಾಗ ಕಡಿಮೆ ಇತ್ತು, ನಾವು ಜಾಸ್ತಿ ಸಂಖ್ಯೆಯಲ್ಲಿ ಇದ್ವಿ, ನಮ್ಮನ್ನ ಬೇರೆ ಬೇರೆ ಜಾತಿಗಳಲ್ಲಿ ಗುರುತಿಸಲಾಗಿದೆ ನಮ್ಮ ಉಪ ಸಮುದಾಯಗಳನ್ನ ಅನ್ನುವಂತ ಆರೋಪವಿತ್ತು. ಅದಕ್ಕೆ ಯಾವ್ಯಾವುದು ನಮ್ಮ ಸಮುದಾಯ ಅನ್ನುವಂಥ ಒಂದು ಪಟ್ಟಿಯನ್ನು ಕೂಡ ಬಿಡುಗಡೆ ಮಾಡುವಂತ ಸಾಧ್ಯತೆ ಕೂಡ ಇದೆ. ಪ್ರೇಮ್, ಸುಖೇಶ್, ನಿನ್ನೆ ವೀರಶೈವ ಲಿಂಗಾಯತ ಸಮುದಾಯಕ್ಕೆ ಸಂಬಂಧಪಟ್ಟಂತೆ ಹುಬ್ಬಳ್ಳಿಯಲ್ಲಿ ಏಕತಾ ಸಮಾವೇಶವನ್ನು ನಡೆಸಲಾಯಿತು. ಇವತ್ತು ಒಕ್ಕಲಿಗರು ಮಹತ್ವದ ಸಭೆಯನ್ನು ನಡೆಸ್ತಾ ಇದ್ದಾರೆ. ಬಟ್ ಮೂಲವಾಗಿ ಕಾಡ್ತಾ ಇರುವಂತಹ ಪ್ರಶ್ನೆ, ಈ ವೀರಶೈವ ಲಿಂಗಾಯತ ಸಭೆಯಲ್ಲಿ ಇದ್ದಂತಹ ಸಮಸ್ಯೆಗಳು, ಅಂದರೆ ಯಾವ ಧರ್ಮವನ್ನು ಹಿಂದೂ ಅಂತ ಬರೆಸಬೇಕಾ ಅಥವಾ ವೀರಶೈವ ಅಥವಾ ಲಿಂಗಾಯತ ಧರ್ಮವನ್ನೇ ಬರೆಸಬೇಕು ಅನ್ನುವಂತಹ ಗೊಂದಲ, ಆ ರೀತಿಯ ಗೊಂದಲ ಇವತ್ತಿನ ಸಭೆಯಲ್ಲಿ ಒಕ್ಕಲಿಗರ ಈ ಸಭೆಯಲ್ಲಿ ಪ್ರಸ್ತಾಪ ಆಗಲಿಕ್ಕಿಲ್ಲ ಅಂಥೇಳಿ. ಖಂಡಿತ, ಅಂದ್ರೆ ಇಲ್ಲಿ ಧರ್ಮದ ವಿಚಾರ ಇಲ್ಲ. ಒಕ್ಕಲಿಗ ಅಂದ್ರೆ ಅದು ಹಿಂದೂ ಧರ್ಮ ಅನ್ನುವಂಥದ್ದು ಅದರಲ್ಲಿ ಯಾವುದೇ ಅನುಮಾನ ಇಲ್ಲ. ಜಾತಿ ಒಕ್ಕಲಿಗ ಅನ್ನೋದಾದ್ರೆ ಒಕ್ಕಲಿಗರಲ್ಲಿ ಯಾವ ಉಪಜಾತಿ ಅನ್ನೋದು ಪ್ರಮುಖವಾಗುತ್ತೆ. ಜೊತೆಗೆ ಕೆಲವು ಸಮುದಾಯಗಳು ಒಕ್ಕಲಿಗ ಹೌದು ಅಲ್ಲ ಅನ್ನುವಂಥದ್ದು ಹೀಗೆ ಬೇರೆ ಬೇರೆ ರೀತಿಯಲ್ಲಿ ಕೂಡ ಗುರುತಿಸಿಕೊಳ್ಳಲಾಗಿತ್ತು ಅನ್ನುವಂಥದ್ದು. ಹಾಗಾಗಿ ಜಾತಿ ಉಪಜಾತಿಯ ವಿಚಾರವೂ ಸೇರಿದಂತೆ ಸಾಕಷ್ಟು ವಿಚಾರಗಳು, ಕೆಲವನ್ನ ಒಕ್ಕಲಿಗ ಸಮುದಾಯದಿಂದ ಹೊರಗಿಡಲಾಗಿತ್ತು, ಉಪಜಾತಿಗಳನ್ನ ಅಥವಾ ಗುರುತಿಸಿಲ್ಲ, ಪ್ರತ್ಯೇಕವಾಗಿ ಗುರುತಿಸಲಾಗಿದೆ ಅನ್ನುವಂಥದ್ದು. ಜೊತೆಗೆ ಬಹುತೇಕ ಕುಂಚಿಟಿಗ ವಿಚಾರವೂ ಕೂಡ ಚರ್ಚೆ ಆಗ್ಬೋದು. ಯಾಕಂದ್ರೆ ಕುಂಚಿಟಿಗ ಸಮುದಾಯದ ಸ್ವಾಮೀಜಿಗಳಂತ ನಂಜಾವಧೂತ ಸ್ವಾಮೀಜಿಯವರು ಕೂಡ ಇಲ್ಲಿದ್ದಾರೆ. ಹಾಗಾಗಿ ಕುಂಚಿಟಿಗರು ಈ ಬಾರಿ ನಮಗೆ ಸೆಂಟ್ರಲ್ OBCಯಲ್ಲಿ ಅವಕಾಶ ಸಿಗದೆ ಇರೋದ್ರಿಂದ ನಾವು ಪ್ರತ್ಯೇಕವಾಗಿ ಗುರುತಿಸ್ಕೊಳ್ತೀವಿ, ಒಕ್ಕಲಿಗ ಅಂತ ಗುರುತಿಸ್ಕೊಳ್ಳಲ್ಲ, ನಮ್ಮದು ಮಾಡಲ್ಲ ಅಂತ ಕೆಲವು ನಾಯಕರು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರು. ಕುಂಚಿಟಿಗರು ಏನಾದ್ರು ಪ್ರತ್ಯೇಕ ಆಗ್ತಾರೆ ಅನ್ನೋದಾದ್ರೆ ಆ ರೀತಿ ಆಗದ ರೀತಿಯಲ್ಲಿ ನೋಡ್ಕೊಳ್ಳಕ್ಕೆ ಏನ್ ಬೇಕು ಆ ಒಂದು ಸೂಚನೆಯನ್ನು ಕೂಡ ಇವತ್ತಿನ ಸಭೆಯಲ್ಲಿ ಹೊರಡಿಸುವಂತ ಸಾಧ್ಯತೆ ಇದೆ. ಪ್ರೇಮ್, ಓಕೆ ಸುಖೇಶ್, ಹಾಗೆ ಸಂಪರ್ಕದಲ್ಲಿರಿ, ಮತ್ತಷ್ಟು ಡೀಟೇಲ್ಸ್ ಅನ್ನು ನಿಮ್ಮಿಂದ ಪಡಿತಾ ಹೋಗ್ತೀನಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಅಪ್ಡೇಟ್ಸ್ ಕೂಡ ಲಭ್ಯವಾಗ್ತಾ ಇದೆ. ಪಕ್ಷಾತೀತವಾಗಿ ಒಕ್ಕಲಿಗ ರಾಜಕೀಯ ನಾಯಕರುಗಳು ಒಂದೇ ವೇದಿಕೆಯಲ್ಲಿ ಸೇರಿದ್ದಾರೆ.